ಕಳೆದ 4 ತಿಂಗಳಿಂದ ಯುವನಿಧಿ ಯೋಜನೆಯ ಹಣಕ್ಕೋಸ್ಕರ ಇದೀಗ ವಿದ್ಯಾರ್ಥಿಗಳೆಲ್ಲ ವೆಯ್ಟ್ ಮಾಡ್ತಿದ್ರ ಹಣ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇದೇ ನಿಟ್ಟಿನಲ್ಲಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಅದರ ಬಂದಿದೆ. ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ವಿದ್ಯಾರ್ಥಿಗಳಿಗೆ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಪ್ಡೇಟ್ ಆದರೆ ಬಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಯುವನಿಧಿ ಯೋಜನೆಯ ಹಣವನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಹಾಗಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡಲಾಗಿದೆಯಾ ಅಂತಂದರೆ ಇಲ್ಲ. ಯಾರ್ಯಾರ್ದು ಈಗ 2024 ಯುವನಿಧಿ ಯೋಜನೆ ಸ್ಟಾರ್ಟ್ ಆಗಿದೆ, ಈಗ 2026 ಆಗಿದೆ. 2 ವರ್ಷ ಯಾರ್ಯಾರ್ದು ಯುವನಿಧಿ ಯೋಜನೆ ಅಂತಂದರೆ 2024 ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ವಾ, ಸೊ ನಿಮ್ಮದು ಇದೀಗ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಓಕೆನಾ. ಸೊ ಇನ್ನು ಮುಂದೆ 2024 ಯಾರ್ಯಾರು ಹಣವನ್ನು ಪಡ್ಕೊಳ್ತಾ ಇದ್ರು ಯುವನಿಧಿ ಯೋಜನೆಯ ಹಣ, ಸೊ ಅವರಿಗೆ ಇನ್ನು ಮುಂದಿನ ದಿನದಲ್ಲಿ ಯುವನಿಧಿ ಯೋಜನೆಯ ಹಣವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ನೀವು ಬೇಕಿದ್ರೆ ಸ್ಟೇಟಸನ್ನು ಅಥವಾ ಯುವನಿಧಿ ಯೋಜನೆಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಇರ್ತೀರ, ಅಲ್ಲೂ ಸಹ ನಿಮ್ಮ ಆಧಾರ್ ಡೀಟೇಲ್ಸು ಸಹ ಅಲ್ಲಿ ಫೆಚ್ ಆಗ್ತಿರೋದಿಲ್ಲ. ಓಕೆನಾ. ಸೊ ಆ ರೀತಿ ಯಾರ್ಯಾರಿಗೆ ಆಗ್ತಿರುತ್ತೋ ಸೊ ನಿಮಗೆ ಯುವನಿಧಿ ಯೋಜನೆಯ ಹಣ ಬರೋದಿಲ್ಲ. ಆ್ಯಂಡ್ ಹೊಸ ಅಪ್ಲಿಕೆಂಟ್ಸ್ ಇರ್ತಾರಲ್ಲ, ಸೊ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಿರ್ತೀರಲ್ಲ, ಸೊ ನಿಮಗೂ ಸಹ ಇದೇ ಸೇಮ್ ಪ್ರಾಬ್ಲಮ್ ಆಗ್ತಿರುತ್ತೆ, ರೈಟ್. ಅದಕ್ಕೆ ಏನಂತಂದರೆ ಯುವನಿಧಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಂತಂದರೆ ನಿಮಗೆ ರಿಸಲ್ಟ್ ಬಂತಲ್ವಾ, ನಿಮ್ಮ ಡಿಗ್ರಿ ರಿಸಲ್ಟ್ ಆಗಿರ್ಬೋದು ಅಥವಾ ಡಿಪ್ಲೊಮೊ ರಿಸಲ್ಟ್, ಅದು ಬಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅವಾಗ ಮಾತ್ರ ನಿಮಗೆ ಹಣ ಬರ್ತಕ್ಕಂಥದ್ದು. ಸೊ ಈ ರೀತಿ ಆಗ್ತಿರುತ್ತೆ. ಸೊ ತುಂಬ ವಿದ್ಯಾರ್ಥಿಗಳು ಹಣ ಬರ್ತಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಿದ್ರ. ಸೊ ಸದ್ಯಕ್ಕೆ ಇಷ್ಟೇ ಅಪ್ಡೇಟ್ಸ್ಗಳಾದರೆ ಇರ್ತಕ್ಕಂಥದ್ದು. ಆ್ಯಂಡ್ ಕ್ಯಾನ್ಸಲ್ ಆಗಿದೆಯಲ್ಲ ಯುವನಿಧಿ ಯೋಜನೆಯ ಹಣ 2 ವರ್ಷ ಕಂಪ್ಲೀಟ್ ಆಗಿರೋರಿಗೆ. ಸೊ ಇದು ಈಗಷ್ಟೇ ಬಂದಿರತಕ್ಕಂತಹ ಮಾಹಿತಿಯಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.